ಟ್ರಂಪ್ ಕದನ ವಿರಾಮ ಘೋಷಣೆಯನ್ನ ಇರಾನ್ ಒಪ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಈಗಷ್ಟೇ ಅದನ್ನು ಹೇಳ್ತಾ ಇದ್ರು. ಇರಾನ್ನಿಂದ ತದ್ವಿರುದ್ಧ ಸ್ಟೇಟ್ಮೆಂಟ್ ಬಂದಿದೆ. ಯಾವುದೇ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸುವಂತಹ ಒಪ್ಪಂದ ಆಗಿಲ್ಲ. ಇಸ್ರೇಲ್ಗೆ ಇರಾನ್ ಇನ್ನೂ ಡೆಡ್ಲೈನ್ ಕೊಡ್ತಾ ಇದೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲು ತೆಹರಾನ್ ಮೇಲೆ ದಾಳಿಯನ್ನು ಇಸ್ರೇಲ್ನವ್ರು ನಿಲ್ಲಿಸಬೇಕು, ನಂತರ ಕದನ ವಿರಾಮದ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ. ಅಲ್ಲಿಗೆ ಹಲವು ಸುತ್ತಿನ ಮಾತುಕತೆಗಳು ಆಗ್ತಾ ಇದೆ. ಬಟ್ ಟ್ರಂಪ್ ಘೋಷಿಸ್ಕೊಂಡಿರೋ ಥರ ನೀವು ನಿಲ್ಲಿಸ್ಬೇಕು, ನಾವು ಇಲ್ಲಿ ಶಾಂತಿಯ ಬಾವುಟವನ್ನು ಎತ್ತಿ ಹಿಡಿದ್ವಿ ಅಂತೆಲ್ಲ ಇಲ್ಲ ಸಿಚುವೇಶನ್. ಇರಾನ್ ಅಷ್ಟು ಸುಲಭಕ್ಕೆ ಒಪ್ಕೊಳ್ತಾ ಇಲ್ಲ. ಆಮೇಲೆ ಇದನ್ನು ಕೆಲವರೆಲ್ಲ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಾರಿಯರ್ಸ್ ಇದ್ದಾರಲ್ಲ, ಅವರೆಲ್ಲ ಹೇಳ್ತಾ ಇದ್ದಾರೆ ಇರಾನ್ ದಾಳಿಗೆ ಬೆಚ್ಚಿ ಬಿದ್ದ ಅಮೆರಿಕ ಈ ರೀತಿ ಘೋಷಣೆಯನ್ನು ಮಾಡಿಬಿಟ್ಟಿದೆ ಅಂತ. ಹಂಗೂ ಅಲ್ಲ, ಅದು ಕೂಡ ಸುಳ್ಳೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಒಂದು ನೀವು ಈಗಾಗಲೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ, ಇರಾನ್ ವ್ಯತಿರಿಕ್ತ ಹೇಳಿಕೆಯನ್ನು ಕೊಟ್ಟಿದೆ ಅಂತ. ಎರಡನೇ ಪಾಯಿಂಟು, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೂ ಕೂಡ ಈ ಆಯಿಲ್ ಮಾರ್ಕೆಟ್ಗೆ ಎಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂತಹ ತಲೆಬಿಸಿ ಇತ್ತು. ಯಾಕಂದರೆ ತೈಲ ನಿಕ್ಷೇಪ ಇಟ್ಕೊಂಡು ಅವರು ಮನೇಲಿ ಅದನ್ನು ನೀರು ಕುಡ್ದಂಗೆ ಕುಡಿಯೋಕ್ಕಾಗಲ್ಲ, ಎಣ್ಣೆನ ಅವರು ಮಾರಬೇಕಾಗತ್ತೆ. ಅವ್ರ ಬಿಸ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರಿಬ್ಬರ ನಡುವೆ ಪೀಸ್ ಮೇಕಿಂಗಲ್ಲಿ ಅಮೆರಿಕಕ್ಕಿಂತ ದೊಡ್ಡ ಪಾತ್ರವನ್ನು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ವಹಿಸಿರೋ ಸಾಧ್ಯತೆ ಇರುತ್ತೆ. ಆ ಥರದ ಡೀಟೇಲ್ಸ್ ಏನು ಸಿಗ್ತಾ ಇದೆ? ಯಾರಾದರೂ ಮಾತಾಡಿದ್ರಂತ ಇರಾನ್ ಇಸ್ರೇಲ್ ಹತ್ರ ನಿಲ್ಲಿಸ್ಬಿಡಿ ಇದನ್ನೆಲ್ಲ ಅಂತ? ಮಮತಾ, ಹೌದು, ಖಂಡಿತವಾಗ್ಲೂ ಈ ಆತಂಕ ಈಗ ಶುರುವಾಗಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಈ ಸಂಘರ್ಷ ಏರ್ಪಟ್ಟ ಬಳಿಕ ಕೇವಲ ಇದು ಇರಾನ್ ಮತ್ತೆ ಇಸ್ರೇಲ್ಗೆ ಸೀಮಿತವಾಗಿ ಯುದ್ಧವನ್ನ ನಡೀತಾ ಇರಲಿಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ವ್ಯಾಪಿಸುವಂತ ಸಾಧ್ಯತೆಗಳಿತ್ತು. ಯಾಕೆಂದ್ರೆ ಮುಖ್ಯವಾಗಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅತಿ ಹೆಚ್ಚು ಅಮೆರಿಕದ ಸೇನಾ ನೆಲೆಗಳಿರುವಂತದ್ದು. ಹೀಗಾಗಿ ಹಂತವಾಗಿ ಇರಾನ್ ತನ್ನ ಸುತ್ತಮುತ್ತಲಿರುವಂತಹ ಮಧ್ಯಪ್ರಾಚ್ಯ ದೇಶಗಳ ಸೇನಾ ನೆಲೆಗಳ ಮೇಲೆ, ಅಂದ್ರೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡುವಂತ ಸಾಧ್ಯತೆಗಳಿತ್ತು. ಇದರಿಂದಲೂ ಕೂಡ ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಸಂಘರ್ಷ ವ್ಯಾಪಿಸುವಂತ ಸಾಧ್ಯತೆಗಳು ಕೂಡ ಇತ್ತು. ಈ ದೇಶಗಳು ಕೂಡ ಅಮೆರಿಕದ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡಿದ್ವು. ಯಾಕೆಂದ್ರೆ ಆ ದೇಶದಲ್ಲೂ ಕೂಡ ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹೀಗಾಗಿ ಅನಗತ್ಯವಾಗಿ ಈ ಒಂದು ಸಮಸ್ಯೆಗೀಡಾಗ್ಲಿಕ್ಕೆ ಮಧ್ಯಪ್ರಾಚ್ಯದ ದೇಶಗಳು ಕೂಡ ತಯಾರಿರಲಿಲ್ಲ. ಈ ನಿಟ್ಟಿನಲ್ಲೂ ಕೂಡ ಅಮೆರಿಕದ ಮೇಲೆ ಒಂದಷ್ಟು ಒತ್ತಡಗಳು ಕೂಡ ಕೇಳಿ ಬಂದಿದ್ವು. ಈ ಒಂದು ಒತ್ತಡಗಳ ಬೆನ್ನಲ್ಲೇ ತರಾತುರಿಯಲ್ಲಿ ಕದನ ವಿರಾಮ ಘೋಷಣೆ ಮಾಡದಂತೆ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಎರಡು ಸಂದೇಶಗಳನ್ನ ಗಮನಿಸಬೇಕಾಗತ್ತೆ ಮಮತಾ. ಒಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತದ್ದು, ಮತ್ತೊಂದು ಇರಾನ್ ಕಡೆಯಿಂದ ಬಂದಿರುವಂತದ್ದು. ಈ ಎರಡೂ ಹೇಳಿಕೆಗಳನ್ನ ಗಮನಿಸಿದ್ರೆ ಇಲ್ಲಿ ಪ್ರತಿಷ್ಠೆ ಒಂದಷ್ಟು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ, ಕದನ ವಿರಾಮವನ್ನ ಮೊದಲು ಇರಾನ್ ಶುರು ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿರುವಂತ ಮಾಹಿತಿಯಲ್ಲಿ ತಿಳಿಸ್ತಾರೆ. ಈ ಇರಾನ್ ಇದನ್ನ ಆರಂಭ ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಈಗ ಇರಾನ್ನ ಕಡೆಯಿಂದ ಬಂದಂತ ಹೇಳಿಕೆಯನ್ನ ನೀವು ಗಮನಿಸಿ, ಅಲ್ಲಿ ಅವ್ರು ಹೇಳ್ತಾರೆ ಯುದ್ಧವನ್ನ ಆರಂಭಿಸಿದ್ದು ಇಸ್ರೇಲ್, ಹಾಗಾಗಿ ಕದನ ವಿರಾಮವನ್ನು ಕೂಡ ಅವರೇ ಆರಂಭಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ತಮ್ಮ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸೊ ಈ ಹೇಳಿಕೆಗಳನ್ನ ಗಮನಿಸಿದ್ರೆ ಬಹುಶಃ ಎರಡೂ ದೇಶಗಳು ಕೂಡ ಕದನ ವಿರಾಮವನ್ನ ಆರಂಭಿಸ್ಲಿಕ್ಕೆ ಒಂದಷ್ಟು ಪ್ರತಿಷ್ಠೆಯನ್ನ ತೋರಿಸುವಂತೆ ಕಾಣಿಸ್ತಾ ಇದೆ. ಯಾರು ಮೊದಲು ಕದನ ವಿರಾಮವನ್ನ ಆರಂಭಿಸ್ತಾರೆ ಅವರು ಬಹುಶಃ ಸೋತಂತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಭಾವಿಸ್ತಾ ಇರುವಂತ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಮೊದಲು ನೀವು ಶುರು ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಮಾತುಕತೆ ಅಂತಿಮ ಹಂತಕ್ಕೂ ಕೂಡ ಬಂದಿರದೇ ಇರಬಹುದು ಅನ್ನುವಂತ ವಿಶ್ಲೇಷಣೆಯನ್ನ ಕೂಡ ಮಾಡಬಹುದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ನಾವು ಹೇಳ್ತಾ ಇದ್ವಲ್ಲ, ಸೊ ಹಲವು ಸುತ್ತಿನ ಮಾತುಕತೆಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎರಡೂ ದೇಶ, ಯುದ್ಧ ಪೀಡಿತ ಎರಡೂ ದೇಶಗಳು ಇದನ್ನ ಫೈನಲ್ ಆಗಿ ಅನೌನ್ಸ್ ಮಾಡೋ ತನಕ ಕದನ ವಿರಾಮ ಅಂತ ಅಮೆರಿಕ ಎಷ್ಟೇ ಬಾಯಿ ಪಡ್ಕೊಂಡ್ರು ಅದಕ್ಕೆ ಮತ್ತಿರಲ್ಲ. ಯಾಕಂದ್ರೆ ಅದನ್ನು ಫಾಲೋ ಮಾಡಬೇಕಾಗಿರೋದು ಎರಡು ದೇಶಗಳು.